ಇಟ್ಸ್ ನಾಟ್ ಲೈಕ್ ಜಸ್ಟ್ ಸ್ಟಾರ್ಟ್ಅಪ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. ಈ ದಿನ ನಾವು ಕೀರ್ತನೆಗಳು 108ನೇ ಭಾಗವನ್ನು ಓದಿ ಧ್ಯಾನ ಮಾಡುವಂತರಾಗೋಣ. ಕೀರ್ತನೆಗಳು 108. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು, ನನ್ನ ಅಂತರಂಗವೂ ಸಹ. ಸ್ವರಮಂಡಲವೇ, ಕಿನ್ನರಿಯೇ, ಎಚ್ಚರವಾಗಿರಿ, ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು. ಯೆಹೋವನೇ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು, ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಯಾಕಂದರೆ ನಿನ್ನ ಕೃಪೆಯು ಆಕಾಶಕ್ಕಿಂತ ದೊಡ್ಡದಾಗಿದೆ, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುತ್ತದೆ. ದೇವರೇ, ಮೇಲಿನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ, ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು, ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ಜಯಘೋಷ ಮಾಡುವೆನು, ಶೆಕೆಮ್ ಪ್ರದೇಶವನ್ನು ಹಂಚುವೆನು, ಸುಕೋತ್ ಬೈಲನ್ನು ಅಳೆದುಕೊಡುವೆನು. ಗಿಲ್ಯಾದ್ ಸೀಮೆಯು ಮನಸ್ಸೆಯ ದೇಶವು ನನ್ನವು, ಎಫ್ರಾಯಿಮ್ ಗೋತ್ರವು ನನಗೆ ಶಿರಸ್ತ್ರಾಣವು. ನನ್ನ ರಾಜದಂಡವು ಯೆಹೂದ ಕುಲವೇ, ಮೋವಾಬ್ ಪ್ರದೇಶವು ನನ್ನ ಸ್ನಾನ ಪಾತ್ರೆಯು. ಏದೋಮ್ ಸೀಮೆಯು ನನ್ನ ಕೆರೆಗಳನ್ನು ಬಿಡುವ ಸ್ಥಳ. ಫಿಲಿಸ್ಟಿಯದ ವಿಷಯ ಜಯಘೋಷ ಮಾಡುವೆನು. ಕೋಟೆ ಕೊತ್ತಲುಗಳುಳ್ಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಕೋಟೆ ಕೊತ್ತಲುಗಳುಳ್ಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಏದೋಮ್ ಪ್ರಾಂತ್ಯದೊಳಗೆ ನನ್ನನ್ನು ಸೇರಿಸುವವರು ಯಾರು? ದೇವರೇ, ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ. ದೇವರೇ, ನಮ್ಮನ್ನು ಕೈಬಿಟ್ಟಿಯ. ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು. ಮನುಷ್ಯರ ಸಹಾಯವು ವ್ಯರ್ಥ. ದೇವರಿಂದ ಸೂರ್ಯಕೃತ್ಯಗಳನ್ನು ನಡೆಸುವೆವು. ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಓದಿದಂತಹ ಕೀರ್ತನೆಗಳು 108ನೇ ಭಾಗ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿತ್ತು ಅಂತ ಹೇಳಿ ವಿಶ್ವಾಸಿಸ್ತೇನೆ. ನನಗೆ ಈ ಒಂದು ಭಾಗದಲ್ಲಿ ತುಂಬಾನೇ ಇಷ್ಟವಾದ ಒಂದು ವಾಕ್ಯ ಏನು ಅಂತ ಹೇಳಿದ್ರೆ, ಮನುಷ್ಯರ ಸಹಾಯವು ವ್ಯರ್ಥ. ಅಂದರೆ ನಮಗೆ ಮನುಷ್ಯರು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ. ಸುಮಾರು ಜನ ಸಹಾಯ ಮಾಡ್ತೀನಿ ಅಂತ ಮಾಡೋದೇ ಇಲ್ಲ. ಬಟ್ ಏನೇ ಮನುಷ್ಯರು ಸಹಾಯ ಮಾಡಿದ್ರು ಕೂಡ ಅದು ದೇವರ ಕೃಪೆ, ದೇವರ ಚಿತ್ತ ಇದ್ರೆ ಮಾತ್ರ ಆ ಸಹಾಯ ಅನ್ನೋದು ಏನಾಗುತ್ತೆ, ನಮಗೆ ಯೂಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಮನುಷ್ಯರು ಏನೇ ಸಹಾಯ ಮಾಡಿದ್ರು ಕೂಡ ಉಪಯೋಗ ಇಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಈಗ ರೀಸೆಂಟ್ ಆಗಿ ಒಂದು ಚಿಕ್ಕ ಸಾಕ್ಷಿಯನ್ನ ಹೇಳ್ತೇನೆ. ಲಾಸ್ಟ್ ವೀಕಲ್ಲಿ ನಮ್ಮ ಫ್ರೆಂಡ್ ಅವರ ಒಂದು ರಿಲೇಷನ್ಸ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಬ್ಬರಿಗೆ ತುಂಬಾನೇ ಹುಷಾರಿಲ್ಲ. ಸೊ ನಾವು ಬಂದ್ಬಿಟ್ಟು ನಾರ್ಮಲಿ ಹೇಳ್ತೇವೆ, ರಿಲೇಷನ್ಸ್ ಹೆಲ್ಪ್ ಮಾಡಲ್ಲ, ಫ್ರೆಂಡ್ಸ್ ಬರಲ್ಲ, ರಿಲೇಷನ್ಸ್ ಬರಲ್ಲ ಏನಾದ್ರು ಪ್ರಾಬ್ಲಮ್ ಆದಾಗ ಅಂತ ಹೇಳಿ. ಬಟ್ ಅವ್ರಿಗೆ ಹುಷಾರಿಲ್ದಿದ್ದಾಗ ಅವರ ರಿಲೇಷನ್ಸ್, ಫ್ರೆಂಡ್ಸ್ ಎಲ್ಲರೂ ಕೂಡ ಪೈಪೋಟಿ ಹಾಕ್ಕೊಂಡು ಬಿಲ್ಸ್ ಪೇ ಮಾಡೋದಕ್ಕೆ ಬಂದು ಕೌಂಟ್ರಲ್ಲಿ ನಿಂತಿದ್ದಾರೆ. ಸೊ ಒಬ್ರಿಗೊಬ್ರು ಕಾಂಪಿಟೇಷನ್ ಇದೆ. ನಾನು ಪೇ ಮಾಡ್ತೀನಿ, ನಾನು ನೋಡ್ಕೋತೀನಿ, ನಮ್ಮನೆ ಕರ್ಕೊಂಡು ಹೋಗ್ತೀನಿ, ಈಗೆಲ್ಲ ಬಂದು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಮನುಷ್ಯರು ಸಹಾಯ ಮಾಡೋದಕ್ಕೆ ರೆಡಿ ಇದ್ದಾರೆ. ಆದರೆ ಏನಾಯಿತು ಅಂತ ಹೇಳಿದ್ರೆ, ಅವರು ಏನು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಬಂದು ಪ್ರಾಣವನ್ನು ಕಳೆದುಕೊಂಡ್ರು. ಸೊ ಈಗ ನಾನು ಇದನ್ನು ಓದಬೇಕಾದ್ರೆ ನನಗೆ ಯಾವ ವಿಷಯ ಜ್ಞಾಪಕ ಬಂತು, ಮನುಷ್ಯರ ಸಹಾಯವು ವ್ಯರ್ಥ. ಸೊ ಏನೇ ಜನಗಳು ಬಂದು ನಮಗೆ ಏನೇ ಹೆಲ್ಪ್ ಮಾಡಿದ್ರು ಕೂಡ ದೇವರ ಕೃಪೆ ಇರಬೇಕು, ದೇವರ ಚಿತ್ತ ಇರಬೇಕು. ಸೊ ನಮಗೆ ಏನೇ ಕಷ್ಟ ಬಂದಾಗಲೂ ದೇವರನ್ನ ನೋಡಿ ಮೊರೆ ಇಟ್ಟಾಗ ದೇವರು ಕೊಡುವಂಥ ಉತ್ತರ ಬಂದ್ಬಿಟ್ಟು ನಮಗೆ ಏನಾಗಿರುತ್ತೆ ಅಂದರೆ ಸರಿಯಾದ ಉತ್ತರ ಆಗಿರುತ್ತೆ. ಮತ್ತೆ ತಕ್ಕ ಸಮಯದಲ್ಲಿ ದೇವರು ಕೊಡ್ತಾರೆ. ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕಾಗಿ ನಾನು ಹೇಳಿದೆ, ಈ ಸಾಕ್ಷಿ ನಿಮಗೂ ಕೂಡ ಆಶೀರ್ವಾದಕರವಾಗಿರುತ್ತೆ ಅಂತ ಹೇಳಿ ನಾನು ವಿಶ್ವಾಸಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ದೇವರ ವಾಕ್ಯವನ್ನು ಓದ್ತಾ ಇದ್ದೇವೆ. ದೇವರ ವಾಕ್ಯವಲ್ಲದೆ, ದೇವರನ್ನ ಮಹಿಮೆ ಪಡಿಸೋದಲ್ಲದೆ ಯಾವುದೇ ರೀತಿಯಾದ ಕಾರ್ಯಗಳು ನಮ್ಮ ಚಾನಲ್ನಲ್ಲಿ ನಡೆಯೋದಿಲ್ಲ. ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ವಾಕ್ಯಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು.